ಚಿನ್ನದ ದರ ಊಹೆಗೂ ನಿಲುಕದ ಬದಲಾವಣೆ. ಕೇವಲ 7 ದಿನದಲ್ಲಿ ಏನೆಲ್ಲ ಆಗೋಗಿದೆ ಗೊತ್ತಾ? ಚಿನ್ನದ ದರ ಊಹೆಗೂ ನಿಲುಕದ ಬದಲಾವಣೆ. 7 ದಿನದಲ್ಲಿ ಏನೆಲ್ಲ ಆಗೋಗಿದೆ? ವಾರದ ಮಧ್ಯೆ ಬಂಗಾರದ ಬೆಲೆಗಳಲ್ಲಿ ಭಾರಿ ಹೆಚ್ಚಳ. ವಾರದ ಕೊನೆಯಲ್ಲಿ ಏಕದಂ ಬಿದ್ದೋದ ಚಿನ್ನದ ಬೆಲೆ. 1,55,000ದಿಂದ 1,70,000 ದೇಶೀಯವಾಗಿ ಬೆಳ್ಳಿ ಚಿನ್ನದ ಬೆಲೆಗಳಲ್ಲಿ ಭಾರಿ ಏರಿಳಿತ ಕಾಣಿಸ್ತಾ ಇದೆ. ಆಮದು ಸುಂಕ ಹೆಚ್ಚಳ ಬೆನ್ನಲ್ಲೇ ಚಿನ್ನ ಬೆಳ್ಳಿ ಬೆಲೆ ಹೆಚ್ಚಳ. ಆದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡಾಲರ್ ಸ್ಟ್ರಾಂಗ್ ಆದ ಬೆನ್ನಲ್ಲೇ ಸೀನ್ ರಿವರ್ಸ್. ಬೆಲೆಗಳು ಇನ್ನಷ್ಟು ಏರಿಕೆ ಆಗುತ್ತೆ ಅಂದ್ಕೊಂಡ್ರೆ ಆಗಿದ್ದೇ ಬೇರೆ. ಇಲ್ಲಿ ಚಿನ್ನದ ಬೆಲೆಗಳಲ್ಲಿ ಭಾರಿ ಇಳಿಕೆ. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೂಡಿಕೆದಾರರಿಗೆ ದಿನೇ ದಿನೇ ಹೊಸ ಟೆನ್ಷನ್, ಹೊಸ ಸವಾಲು. ಏಳು ದಿನಗಳಲ್ಲಿ ಚಿನ್ನದ ಬೆಲೆಯ ಏರಿಳಿತಗಳನ್ನು ನಾವು ನೋಡ್ತಾ ಇದ್ದೀವಿ. 7 ದಿನ ಅಲ್ಲ, ಒಂದೇ ದಿನಕ್ಕೆ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಇಳಿಕೆ ಆಗುತ್ತೆ. ಕ್ಷಣಕ್ಕೂ ಕೂಡ ಬದಲಾಗ್ತಾ ಇತ್ತು ಚಿನ್ನ ಬೆಳ್ಳಿಯಲ್ಲಿ ಬಂಗಾರದ ರೇಟ್ಗಳು. ಇದೀಗ 1,55,000ದಿಂದ 1,70,000 ಒಳಗೆ ಹೊಯ್ದಾಟ ನಡೀತಾ ಇದೆ. 2 ಲಕ್ಷ ಆಗ್ಬಿಡುತ್ತಪ್ಪ ಚಿನ್ನ ಅನ್ನುವಂಥ ಭಯ ಹೆಚ್ಚಾಗಿದೆ ಜನರಲ್ಲಿ. ಈಗ ಆಗ್ತಾ ಇರುವಂಥ ಸಿಚುವೇಶನ್ನು, ಇನ್ನು ಆಮದು ಸುಂಕ, ನಮ್ಮ ಪ್ರಧಾನಿಯವರು ಹೇಳಿದಂಥದ್ದು ಆಮದು ಸುಂಕ ವಿಚಾರಕ್ಕೆ 6% ಇದ್ದಂತೂ 15% ಆಮದು ಸುಂಕ ಹೆಚ್ಚಳ ಆಗಿರುವಂಥದ್ದು. ಹೀಗಾಗಿ ಜಾಗತಿಕವಾಗಿ ಏನೆಲ್ಲ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಪ್ರಧಾನಿಯವರು ಜನಗಳ ಹತ್ರ ಮನವಿ ಮಾಡ್ಕೊಂಡ್ರು. ಇದೀಗ ಚಿನ್ನದಲ್ಲಿ ಅದೇ ರೀತಿಯಾಗಿ ಬೆಳ್ಳಿಯಲ್ಲೂ ಕೂಡ ಒಂದೇ ಲೆವೆಲಲ್ಲಿ ಸಾಗ್ತಾ ಇದ್ದಾವೆ ಚಿನ್ನ ಮತ್ತು ಬೆಳ್ಳಿ. ಈಗ ಚಿನ್ನದ ವಿಚಾರದಲ್ಲಿ ಮಾತನಾಡೋದಾದರೆ 1,55,000, 1,70,000 ಒಳಗೆ ಬೆಲೆಗಳ ಹೊಯ್ದಾಟ ನಡೀತಾ ಇದೆ. ಅಂದರೆ ಏರಿಳಿತಗಳು ಆಗ್ತಾ ಇರುವಂಥದ್ದು ಗಮನಿಸ್ಬೋದು ನಾವು. ಹೀಗಾಗಿ ಜನ ಏನು ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಬಂಗಾರ ಕೊಳ್ಳೋದಾ ಬೇಡವಾ, ಏನಪ್ಪ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ, ಒಂದ್ಸತಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಒಂದ್ಸತಿ ಕಡಿಮೆ ಅಂತ ಹೇಳ್ತಾರೆ. ಪ್ರಧಾನಿ ಅವರು ಬೇರೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ದೇಶದ ಹಿತಕ್ಕಾಗಿ ಜನ ಈ ರೀತಿಯಾಗಿ ಮಾಡಬೇಕು ಅಂತ. ಏನು ಫಾಲೋ ಮಾಡೋದು ಅನ್ನುವಂಥ ಗೊಂದಲ. ಬಟ್ ಅವಶ್ಯಕತೆ ಇದ್ದರೆ, ಮದುವೆ ಮುಂಜಿ ಅಂತ ಇದ್ದಾಗ ಕೊಂಡ್ಕೊಳ್ಳೇಬೇಕು, ನೋ ಆಪ್ಷನ್ ಇಲ್ಲದೆ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವಶ್ಯಕತೆ ಇದ್ದಾಗ ಖರೀದಿ ಮಾಡಿ, ಅವಶ್ಯಕತೆ ಇಲ್ಲ ಅಂದಾಗ ಹೆಚ್ಚು ಗಮನ ಕೊಡಬೇಡಿ ಸದ್ಯದ ಸ್ಥಿತಿಯಲ್ಲಿ ಅನ್ನುವಂಥದ್ದು. ಬಟ್ ಈ ಏರಿಳಿತಗಳು ಒಂದು ಕಡೆ ಪೈಪೋಟಿಯನ್ನು ತಂದೊಡ್ಡಿದೆ. ಷೇರ್ಪೇಟೆಯಲ್ಲೂ ಸಹಿತ ಸಾಮಾನ್ಯ ಗ್ರಾಹಕರಲ್ಲೂ ಕೂಡ, ಜನಸಾಮಾನ್ಯರು ಕೂಡ ಗೊಂದಲದಲ್ಲಿದ್ದಾರೆ, ಏನು ಮಾಡೋಣ ಅಂತ. ಹೀಗೆ ಹೊಡೆದಾಟಗಳು ನಡೀತಾ ಇರುವಂಥದ್ದು ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ.